ಫಯಾಜ್ ಅವ್ರ ಜೊತೆಲಿದ್ದೇನೆ ಭೂಮಿ ಮಾಲೀಕರು. ಫಯಾಜ್ ಅವರೇ, ಈಗ ಎರಡು ವಿಚಾರ. ಒಂದು ಗ್ಯಾಸ್ ಸ್ಟೇಷನ್, ಆಮೇಲೆ ಮಾತಾಡೋಣ. ಇಲ್ಲಿರುವಂಥ ನಿವಾಸಿಗಳು ಅವರೇ ಒಪ್ಕೊಂಡಿದ್ದಾರೆ, ವಿಡಿಯೋ ಪ್ರೂಫ್ ಇದೆ. ಮಯನ್ಮಾರಲ್ಲಿ ಹುಟ್ಟಿದ್ವಿ, ಬಾಂಗ್ಲಾದೇಶದಲ್ಲಿದ್ವಿ, ಬಾಂಗ್ಲಾದೇಶದಿಂದ ದುಡ್ಡು ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಜಾಗದಲ್ಲಿದ್ದಾರೆ? ನನ್ನ ಜಾಗದಲ್ಲೇ ಇದ್ದಾರೆ. ನಾನೇ ಇವರಿಗೆ ಟೆಂಪರ್ವರಿ ಅಂತ ಹೇಳ್ಬಿಟ್ಟು 2-3 ತಿಂಗಳ ಒಳಗಡೆ ನಾನು ಟೆಂಪರ್ವರಿ ರೆಂಟಿಗೆ ಅಂತ ಕೊಟ್ಟಿದ್ದೆ. ಸೊ ಇದನ್ನು ನಾನೀಗ 15ಗೆ ಖಾಲಿ ಮಾಡೋಕ್ಕೂ ಹೇಳಿದ್ದೀನಿ. ಈ ಮಧ್ಯದಲ್ಲಿ ಇವ್ರದ್ದು ಬೇರೆ ಏನು ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ನನಗೇನು ಇದ್ರ ಬಗ್ಗೆ ಗಲಾಟೆ ಏನಾಗಿಲ್ಲ. ಒಂದು ಕಾನೂನು, ಈಗ ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋಂಥದ್ದು, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನಿವಾಸಿಗಳು ಬೆಂಗಳೂರಲ್ಲಿದ್ದಾರೆ, ಕಳೆದ ಅನೇಕ ವರ್ಷಗಳಿಂದ ಇದ್ದಾರೆ. ಒಂದಿಷ್ಟು ಇನ್ಫಿಲ್ಟ್ರೇಷನ್ ಅಂತ ಏನು ಹೇಳ್ತೀವಿ, ನುಸುಳುಕೋರರು ಅಂತ ಏನು ಹೇಳ್ತೀವಿ, ಆ ನುಸುಳುಕೋರರು ಇಲ್ಲಿದ್ದಾರೆ. ಅವ್ರ ಹತ್ರ ಈಗ ಬಾಂಗ್ಲಾಲಿ ಇದ್ವಿ ಅಂತ ಒಪ್ಕೊಂಡಿದ್ದಾರೆ. ತಲೆಗೆ 25,000 ಕೊಟ್ಟು ಬಂದಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, DL ಇಲ್ಲ, ಇಲ್ಲಿರುವಂಥ ಲೋಕಲ್ ಅಡ್ರೆಸ್ ಯಾವುದೂ ಇಲ್ಲ. ಆದರೂ ಕೂಡ ಫಯಾಜ್ ಅವ್ರ ಜಾಗದಲ್ಲಿ ಇದ್ದಾರೆ. ಇವ್ರ ಹೆಸರಲ್ಲಿ ಒಂದು ವೆಹಿಕಲ್ ನಾನೇ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದೀನಿ ಲೋಕಲ್ ರೆಫರೆನ್ಸಿಗೆ ಅನ್ನೋದಕ್ಕೆ. ಮತ್ತು ಇವ್ರದ್ದು ಆಧಾರ್ ಕಾರ್ಡು ನಾನು ತಗೊಂಡು ಇವ್ರ ಆಧಾರ್ ಕಾರ್ಡನ್ನ ಚೆಕ್ ಮಾಡಿನೇ ಆಮೇಲಿಂದನೇ ನಾನು ಟೆಂಪರ್ವರಿಗೆ ಅಂತ ಕೊಟ್ಟೆ. ಇದಾದ ನಂತರ ಈಗ ಇವ್ರದ್ದು ಡೇಟ್ ಏನಿತ್ತು ಮುಗೀತಾ ಇದೆ, ಇವ್ರನ್ನ ಹೊರಗಡೆ ನಾನು ಕಳಿಸ್ಬಿಡ್ತೀನಿ. ಇದನ್ನು ಈಗ ನೀವು ಗಮನಕ್ಕೆ ನನಗೆ ತಂದಿದ್ದೀರಾ, ಇಲ್ಲ ಇವ್ರನ್ನ ವಲಸೆ ಬಂದಿರೋರು ಅನ್ನೋದಕ್ಕೆ ನಾನೇನು ಮಾಡ್ತೀನಿ, ಪೊಲೀಸ್ ಸರೆಂಡರ್ ಮಾಡಿ ಆಮೇಲಿಂದ ಅವ್ರ ಮುಖಾಂತರ ಅವ್ರು ಯಾವ ರೀತಿ ಅವರು ಸರಿ ಅನಿಸುತ್ತೆ ಅವ್ರು ತಗೊಳ್ಳಿ. ಈಗ ಗಾಡಿನ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರಿ ಲೋಕಲ್ಗೆ ಅಂತ ಹೇಳಿದ್ರಿ. ಆ ಪ್ರೀತಿ ಅಥವಾ ಆ ಒಂದು ಹೆಲ್ಪಿಂಗ್ ನೇಚರ್ ಏನಕ್ಕೆ ಬೇಕಿತ್ತು? ಎಲ್ಲಿರೋರು ಅಂತ ಗೊತ್ತಿಲ್ಲ, ಯಾವ ಕಡೆಯಿಂದ ಬಂದಿರೋದು ಗೊತ್ತಿಲ್ಲ. ಅಲ್ಲಿರುವಂಥ 4-5 ಮನೆಗಳು ಹೇಳುವಂಥದ್ದು, ಬಾಂಗ್ಲಾದೇಶಲ್ಲಿದ್ವಿ, ಬಾರ್ಡರ್ನ ಕ್ರಾಸ್ ಮಾಡ್ಕೊಂಡ್ಬಂದ್ವಿ, ಜಮ್ಮುವಿಂದ ಬಂದ್ವಿ, ಟ್ರೈನಲ್ಲಿ ಬಂದ್ವಿ ಅಂತ ಹೇಳ್ತಾರೆ. ಒಪ್ಕೊಳ್ತಾ ಇದ್ದಾರೆ, ಹೌದು ನಾವು ಬಾಂಗ್ಲಾದಲ್ಲಿದ್ವಿ ಅಂತ. ಯಾಕೆ ಬಾಂಗ್ಲಾದೇಶದಿಂದ ವೀಸಾ ಇಲ್ಲದೆ, ಪಾಸ್ಪೋರ್ಟ್ ಇಲ್ಲದೆ, ಏನೂ ಇಲ್ಲದೆ ಬಂದಿರೋಂಥ ಜನರಿಗೆ ನೀವು ವಸತಿ ಕೊಡಬೇಕಾಯ್ತು? ಸರ್, ನನ್ನ ಬ್ರದರು ನನಗೆ ಈ ಪರಿಚಯದವ್ರು ಇರೋದು ಅನ್ನೋದಕ್ಕೆ ಅವ್ರು ಹೇಳಿದರು ಅಂತ ಅವ್ರ ನಂಬಿಕೆ ಮೇಲೆ ನಾನು ಜಾಗ ಕೊಟ್ಟೆ ಹೊರತು, ಇನ್ನೊಂದು ಈ ಮಕ್ಕಳು ಮರಿ ಎಲ್ಲ ನೋಡಿ ನನಗೆ ಕರುಣೆಯಿಂದ ಕೊಟ್ಟೆ ಅಷ್ಟೇ ಹೊರತು, ನನಗೆ ಅವರು ವಲಸೆ ಅವರು ಈ ಥರ ನಾನು ಅವ್ರನ್ನ ಇದು ಮಾಡಬೇಕು, ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾನು ಮಾಮೂಲಿ ಒಬ್ಬ ರೈತ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾನೀಗ ನೋಡಿ ಕೋಳಿ ಫಾರಮ್ನ ನಾನು ಮಾಡ್ತಾಯಿದ್ದೀನಿ, ನಾಟಿ ಕೋಳಿಗೆ ಸಾಕಾಣಿಕೆಗೆ ಅಂತ ಹೇಳ್ಬಿಟ್ಟು, ಕೋಳಿ ಫಾರಮ್ಗೆ ಅಂತ ಹೇಳ್ಬಿಟ್ಟು ಈ ಜಾಗ ಎಲ್ಲ ಕ್ಲೀನ್ ಮಾಡಿಸ್ತೆ ನಾನು ರೀಸೆಂಟಾಗಿ 3-4 ತಿಂಗಳ ಹಿಂದೆ. ಇವರು 2 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾರೆ ಸರ್. 2 ವರ್ಷ ಹಿಂದೆಗಡೆ ಈ ಲ್ಯಾಂಡ್ ಮ್ಯಾಪಲ್ಲಿ ಚೆಕ್ ಮಾಡಿ ಸರ್ ಯಾವ ಥರ ಇತ್ತು ಅನ್ನೋದಕ್ಕೆ. ಎಷ್ಟು ತಿಂಗಳಿಂದ ಇದ್ದಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಒಂದು 3-4 ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಅಂದಾಜಿಗೆ ಹೇಳಿದ್ರೆ. ಅದಕ್ಕೆ ಮುಂಚೆ ಈ ಜಾಗ ಹೆಂಗಿತ್ತು ಅಂತ ನೀವು ಲೊಕೇಶನಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಮ್ಯಾಪಲ್ಲಿ ತೆಗೆದು, ಇದೆಲ್ಲ ಭೂಮಿ ನೋಡಿ. ಈಗ ಭೂಮಿ ಎಲ್ಲ ಕೆಳಗಡೆ ನಾವು ಕಸ್ತಿರೋವಂಥದ್ದು ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದು ನಾನು ಲಾನ್ ಮಾಡೋದಕ್ಕೆ ಅಂತ ಮಾಡಿಸಿದ್ದೀರಾ ಅಂತ? ಹೌದು, ಸಮ ಮಾಡ್ತೀನಿ. ಎರಡನೇ ವಿಚಾರ, ಒಂದು ಬಾಂಗ್ಲಾದವ್ರ ವಿಚಾರ ಮೊದಲನೇದು. ಎರಡನೇ ವಿಚಾರ, ಇಲ್ಲಿ ಸಿಲಿಂಡರ್ದು ರೀಫಿಲ್ಲಿಂಗ್ ಮಾಡ್ತಿಲ್ಲ ಅಂದರೂ ತೊಂದರೆ ಇಲ್ಲ, ಗ್ಯಾಸ್ ವಾಸನೆ ನಿಮಗೂ ಬರ್ತಿದೆ, ನನಗೂ ಬರ್ತಿದೆ, ಹೌದಾ ಇಲ್ವಾ? ಸರ್, ಗ್ಯಾಸ್ ವಾಸನೆ ಅಲ್ಲ ಸರ್, ಅದು ಇದ್ರ ಒಳಗಡೆ ಸಿಲಿಂಡ್ರ್ ಇವರು ಈ ಪೇಂಟ್ ಮಾಡಿ ಕೊಡೋವಂಥದ್ದು ಇರೋದ್ರಿಂದ ವಾಲ್ ಬಿಚ್ಚಿದಾಗ ಅದ್ರಲ್ಲಿ ಸಣ್ಣ ಪುಟ್ಟ ಇರೋದು ಸ್ಮೆಲ್ ಬರ್ಬೋದು ಅಷ್ಟೇ ಹೊರತು ಗ್ಯಾಸ್ ಇರಲ್ಲ ಅದರಲ್ಲಿ. ಪರ್ಮಿಷನ್ ಇದೆಯಾ ಸರ್? ಪರ್ಮಿಷನ್ ನನ್ನ ಹತ್ರನೂ ಇಲ್ಲ. ಇವ್ರಿಗೂ ನಾನು ಅದೇ ರೀತಿಯೇ ಟೆಂಪರ್ವರಿನೇ ಕೊಟ್ಬಿಡಿರೋಂಥದ್ದು. ಇದನ್ನು ನಾನು ಟೋಟಲಾಗಿ ಸ್ಟಾಪ್ ಮಾಡ್ತೀನಿ. ನಮ್ಮ ಗಮನ ಎರಡು ವಿಚಾರ ಫಯಾಜ್ ಅವರೇ, ಎರಡು ವಿಚಾರ. ಒಂದು, ಜೀವಕ್ಕೆ ತೊಂದರೆ ಆಗೋಂಥದ್ದು ಗ್ಯಾಸಲ್ಲಿ ಇಟ್ಟಿದ್ದೀರಾ. ಇನ್ನೊಂದು, ದೇಶದ ಭದ್ರತೆ ವಿಚಾರದಲ್ಲಿ ನೀವು ಲೂಪ್ ಹೋಲ್ ಮಾಡಿಕೊಟ್ಟಿದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ವಾ? ಈಗ ನಾನು ನಿಮ್ಮ ಹತ್ರ ಮಾತಾಡಿದ್ಮೇಲೆ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ವಾ? ದೇಶಕ್ಕೆ ಭದ್ರತೆಗೆ ಸಮಸ್ಯೆ ಆಗುವಂಥ ಕೆಲಸವನ್ನು ನಾನು ಒಂದು ಅನ್ಎಜುಕೇಟೆಡ್ ಆದ್ದರಿಂದ ನನಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋದಕ್ಕೆ ನಾನು ತಪ್ಪಾಗಿದೆ, ನಾನು ಇದಕ್ಕೆ ಸರಿಪಡಿಸ್ಕೋತೀನಿ. ಈಗ ಸರಿಪಡಿಸೋದು ಅಂದರೆ, ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಅವ್ರು ಹೇಳ್ದಂಗೆ 25,000 ರೂಪಾಯಿ ತಲೆ ಕೊಟ್ಟು ಬಂದಿದ್ದಾರೆ. ಆ ಮನೇಲಿರೋರು 1 ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದಾರೆ. ಏನಕ್ಕೆ? ಜೀವನ ನಡೆಸಬೇಕು ಅಂತ ಹೇಳ್ತಾರೆ. 1 ಲಕ್ಷ ರೂಪಾಯಿ ಎಲ್ಲಿ ಕೊಟ್ಟು ಬಂದಿರ? ತಿಂಗಳಿಗೆ 4,000 ರೂಪಾಯಿ ಬಾಡಿಗೆ ಅಂತ ಹೇಳ್ತಿದ್ದಾರೆ. ಈ 4,000 ರೂಪಾಯಿಗೋಸ್ಕರ ಆಸೆ ಬಿದ್ದು ಕೊಟ್ರ ಅಥವಾ ಗೊತ್ತಿಲ್ಲದೆ ಕೊಟ್ರ? ಯಾವುದೂ ಕೊಟ್ಟಿಲ್ಲ ಸರ್. ನಾನು ಅದರ ಕೊಟ್ಟಿರೋದು 20,000 ಅಡ್ವಾನ್ಸು. ಪೂರ್ತಿ ಖಾಲಿ ಜಾಗ ನಂದು ಕೊಟ್ಟಿದ್ದು. ಖಾಲಿ ಜಾಗಕ್ಕೆ 10,000 ನನಗೆ ಬಾಡಿಗೆ ಕೊಡ್ತಾ ಇರೋದು. ಯಾರು ಕೊಡ್ತಿದ್ದಾರೆ? 10,000 ನನಗೆ ಐಷಾ ಅನ್ನೋರು ಕೊಡ್ತಾ ಇರೋದು. ಐಷಾ ಯಾರು? ಐಷಾ ಅನ್ನೋರು ಈ ಜಾಗಕ್ಕೆ ನನಗೆ ಬಾಡಿಗೆಗೆ ತಗೊಂಡಿದ್ದವ್ರೆ ಅವರು. ಈಗ ಐಷಾ ಅವರು ಬಾಡಿಗೆ ತಗೊಂಡು ಇಲ್ಲಿಗೆ 10,000 ಬಾಡಿಗೆ ಕೊಡ್ತಾ ಇರೋದು ಪೂರ್ತಿ ಜಾಗಕ್ಕೆ. ಅವ್ರವ್ರ ಹತ್ರ ಏನೇನು ವಸೂಲಿ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಗಮನ ಇಲ್ಕಿಲ್ಲ. ನನಗೆ ಗೊತ್ತಿರೋದಷ್ಟು ನಾನು ಜಾಗಕ್ಕೆ ಕೊಟ್ಟಿರೋದಕ್ಕೆ, ನನಗೆ ಖಾಲಿ ಜಾಗಕ್ಕೆ 10,000 ಬಾಡಿಗೆ, 20,000 ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಟೆಂಪರ್ವರಿಗೆ ಅನ್ನೋದಕ್ಕೆ ನಾನು ಕೊಟ್ಟಿರೋದು. ಪರ್ಮನೆಂಟ್ ಅನ್ನೋದಕ್ಕಾದರೆ ನಾನು ಕೊಡೋ ಚಾನ್ಸಸ್ಸೇ ಇಲ್ಲ, ನಾನು ಕೊಡೋ ಅಂಥ ಇದೇ ಬರಲ್ಲ. ಈಗ ಆಯಿಷಾ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಸರ್, ನನಗೆ 2-3 ತಿಂಗಳು ಅಷ್ಟೇ ನನಗೆ ಗೊತ್ತಿರೋದು. ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಿಮಗೆ ಅಲ್ಲ, ಮತ್ತು ಆಯಿಷಾನ ಪರಿಚಯ ಮಾಡಿಕೊಟ್ಟಿದ್ದಾರೆ? ನನ್ನ ಕಸಿನ್ ಬ್ರದರ್ ಒಬ್ಬರು. ಅವ್ರಿಗೆ ಪರಿಚಯ ಎಷ್ಟು ವರ್ಷದಿಂದ ಇದ್ದಾರೆ ಅಂತ? ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ವಿಚಾರಿಸ್ಬೇಕು.
ನಾನು ಅವ್ರ ಗಮನದಲ್ಲಿ ತಂದಿದ್ದಕ್ಕೆ ನನ್ನ ಪರಿಚಯದವರು ಅಂದಿದ್ದಕ್ಕೆ ಆಯ್ತಪ್ಪ ನಾನು ಒಂದು 6 ತಿಂಗಳಿಗೆ ಅಂತ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಇಲ್ಲಿಗೆ ಒಂದು ಅಂಶ ಒಪ್ಕೊಳ್ತಾ ಇರೋಂಥದ್ದು, ಫಯಾಜ್ ಅವರು ಈ ಜಾಗದ ಮಾಲೀಕರು ಅಂತ ಹೇಳ್ಕೊಂಡಿದ್ದಾರೆ. ಆಯಿಷಾ ಅನ್ನೋ ಒಂದು ಮಹಿಳೆಗೆ 20,000 ರೂಪಾಯಿಗೆ ನಾನು ಈ ಜಾಗವನ್ನು ಬಾಡಿಗೆ ಕೊಟ್ಟಿದ್ದೆ, ಆದರೆ ಅಕ್ರಮವಾಗಿ ಇಷ್ಟು ಜನ ಬಂದಿರೋವಂಥದ್ದು ಗೊತ್ತಿಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಇರೋದ್ರಿಂದ ಪೊಲೀಸರ ಗಮನಕ್ಕೆ ತರ್ತೇನೆ ಅಂತ ಹೇಳ್ತಿದ್ದಾರೆ ಹೊರತು ಅವರ ತಪ್ಪನ್ನು ಒಪ್ಕೊಂಡು ಈ ಸದ್ಯದ ಮಟ್ಟಿಗೆ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಸೇಫ್ಟಿ ಆಫ್ ದ ನೇಷನ್ ಅಂತ ಬಂದಾಗ, ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ ಬಂದಾಗ ಯಾವ ಕ್ರಮವನ್ನು ಸರ್ಕಾರ ವಹಿಸಿದೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಯಾವ ನಿಯಮವನ್ನು ನಮ್ಮ ಇಂಟೆಲಿಜೆನ್ಸ್ ಪೊಲೀಸರು ವಹಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಇಲ್ಲಿ ವಲಸಿಗರು ಬಂದಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಯಾವಾಗ ಈ ರೀತಿ ನುಸುಳುಕೋರರು ಬರ್ತಾರೆ, ಯಾವ ಜಾಗದಲ್ಲಿ ಯಾವ ಲೂಪ್ ಹೋಲ್ ಕಾದಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲದಿರೋದ್ರಿಂದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಖಂಡಿತವಾಗಿ ಇದನ್ನು ನೋಡುವಂಥ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫಯಾಜ್ ಅವ್ರ ಜೊತೆಲಿದ್ದೇನೆ, ಭೂಮಿ ಮಾಲೀಕರು. ಫಯಾಜ್ ಅವರೇ, ಈಗ 2 ವಿಚಾರ. ಒಂದು ಗ್ಯಾಸ್ ಸ್ಟೇಷನ್, ಆಮೇಲೆ ಮಾತಾಡೋಣ. ಇಲ್ಲಿರುವಂಥ ನಿವಾಸಿಗಳು ಅವರೇ ಒಪ್ಕೊಂಡಿದ್ದಾರೆ, ವಿಡಿಯೋ ಪ್ರೂಫ್ ಇದೆ. ಮಯನ್ಮಾರಲ್ಲಿ ಹುಟ್ಟಿದ್ವಿ, ಬಾಂಗ್ಲಾದೇಶದಲ್ಲಿದ್ವಿ, ಬಾಂಗ್ಲಾದೇಶದಿಂದ ದುಡ್ಡು ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಜಾಗದಲ್ಲಿದ್ದಾರೆ, ನನ್ನ ಜಾಗದಲ್ಲೇ ಇದ್ದಾರೆ. ನಾನೇ ಇವರಿಗೆ ಟೆಂಪರವರಿ ಅಂತ ಹೇಳ್ಬಿಟ್ಟು 2ರಿಂದ 3 ತಿಂಗಳ ಒಳಗಡೆ ನಾನು ಟೆಂಪರವರಿ ರೆಂಟಿಗೆ ಅಂತ ಕೊಟ್ಟಿದ್ದೆ. ಸೊ ಇದನ್ನು ನಾನೀಗ 15ಗೆ ಖಾಲಿ ಮಾಡೋಕ್ಕೂ ಹೇಳಿದ್ದೀನಿ. ಈ ಮಧ್ಯದಲ್ಲಿ ಇವ್ರದ್ದು ಬೇರೆ ಏನು ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ನನಗೇನು ಇದ್ರ ಬಗ್ಗೆ ವಿಚಾರ. ಗಲಾಟೆ ಏನಾಗಿಲ್ಲ. ಒಂದು ಕಾನೂನು, ಈಗ ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋಂಥದ್ದು, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನಿವಾಸಿಗಳು ಬೆಂಗಳೂರಲ್ಲಿದ್ದಾರೆ, ಕಳೆದ ಅನೇಕ ವರ್ಷಗಳಿಂದ ಇದ್ದಾರೆ. ಒಂದಿಷ್ಟು ಇನ್ಫಿಲ್ಟ್ರೇಷನ್ ಅಂತ ಏನು ಹೇಳ್ತೀವಿ, ನುಸುಳುಕೋರರು ಅಂತ ಏನು ಹೇಳ್ತೀವಿ, ಆ ನುಸುಳುಕೋರರು ಇಲ್ಲಿದ್ದಾರೆ. ಅವ್ರ ಹತ್ರ ಈಗ ಬಾಂಗ್ಲಾಲಿ ಇದ್ವಿ ಅಂತ ಒಪ್ಕೊಂಡಿದ್ದಾರೆ, ತಲೆಗೆ 25,000 ಕೊಟ್ಟು ಬಂದಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, DL ಇಲ್ಲ, ಇಲ್ಲಿರುವಂಥ ಲೋಕಲ್ ಅಡ್ರೆಸ್ ಯಾವುದೂ ಇಲ್ಲ. ಆದರೂ ಕೂಡ ಫಯಾಜ್ ಅವ್ರ ಜಾಗದಲ್ಲಿದ್ದಾರೆ. ಇವ್ರ ಹೆಸರಲ್ಲಿ ಒಂದು ವೆಹಿಕಲ್ ನಾನೇ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದೀನಿ ಲೋಕಲ್ ರೆಫರೆನ್ಸಿಗೆ ಅನ್ನೋದಕ್ಕೆ. ಮತ್ತು ಇವ್ರದ್ದು ಆಧಾರ್ ಕಾರ್ಡು ನಾನು ತಗೊಂಡು ಇವ್ರ ಆಧಾರ್ ಕಾರ್ಡನ್ನ ಚೆಕ್ ಮಾಡಿನೇ ಆಮೇಲಿಂದನೇ ನಾನು ಟೆಂಪರವರಿಗೆ ಅಂತ ಕೊಟ್ಟೆ ನಾನು. ಇದಾದ ನಂತರ ಈಗ ಇವ್ರದ್ದು ಡೇಟ್ ಏನಿತ್ತು ಮುಗೀತಾ ಇದೆ, ಇವ್ರನ್ನ ಹೊರಗಡೆ ನಾನು ಕಳಿಸ್ಬಿಡ್ತೀನಿ. ಇದನ್ನು ಈಗ ನೀವು ಗಮನಕ್ಕೆ ನನಗೆ ತಂದಿದ್ದೀರಾ, ಇಲ್ಲ ಇವ್ರನ್ನ ವಲಸೆ ಬಂದಿರೋರು ಅನ್ನೋದಕ್ಕೆ ನಾನೇನು ಮಾಡ್ತೀನಿ, ಪೊಲೀಸ್ ಸರೆಂಡರ್ ಮಾಡಿ ಆಮೇಲಿಂದ ಅವ್ರ ಮುಖಾಂತರ ಅವ್ರು ಯಾವ ರೀತಿ ಅವರು ಸರಿ ಅನ್ಸುತ್ತೆ ಅವ್ರು ತಗೊಳ್ಳಿ. ಈಗ ಗಾಡಿನ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರಿ ಲೋಕಲ್ಗೆ ಅಂತ ಹೇಳಿದ್ರಿ, ಆ ಪ್ರೀತಿ ಅಥವಾ ಆ ಒಂದು ಹೆಲ್ಪಿಂಗ್ ನೇಚರ್ ಏನಕ್ಕೆ ಬೇಕಿತ್ತು? ಎಲ್ಲಿರೋರು ಅಂತ ಗೊತ್ತಿಲ್ಲ, ಯಾವ ಕಡೆಯಿಂದ ಬಂದಿರೋದು ಗೊತ್ತಿಲ್ಲ, ಅಲ್ಲಿರುವಂಥ 4-5 ಮನೆಗಳು ಹೇಳುವಂಥದ್ದು ಬಾಂಗ್ಲಾದೇಶಲ್ಲಿದ್ವಿ, ಬಾರ್ಡರ್ನ ಕ್ರಾಸ್ ಮಾಡ್ಕೊಂಬಂದ್ವಿ, ಜಮ್ಮುವಿಂದ ಬಂದ್ವಿ, ಟ್ರೈನಲ್ಲಿ ಬಂದ್ವಿ ಅಂತ ಹೇಳ್ತಾರೆ. ಒಪ್ಕೊಳ್ತಾ ಇದ್ದಾರೆ, ಹೌದು ನಾವು ಬಾಂಗ್ಲಾದಲ್ಲಿದ್ವಿ ಅಂತ. ಯಾಕೆ ಬಾಂಗ್ಲಾದೇಶದಿಂದ ವೀಸಾ ಇಲ್ಲದೆ, ಪಾಸ್ಪೋರ್ಟ್ ಇಲ್ಲದೆ, ಏನೂ ಇಲ್ಲದೆ ಬಂದಿರೋಂಥ ಜನರಿಗೆ ನೀವು ವಸತಿ ಕೊಡಬೇಕಾಯ್ತು? ಸರ್, ನನ್ನ ಬ್ರದರು ನನಗೆ ಈ ಪರಿಚಯದವ್ರು ಇರೋದು ಅನ್ನೋದಕ್ಕೆ ಅವ್ರು ಹೇಳಿದರು ಅಂತ ಅವ್ರ ನಂಬಿಕೆ ಮೇಲೆ ನಾನು ಜಾಗ ಕೊಟ್ಟೆ ಹೊರತು, ಇನ್ನೊಂದು ಈ ಮಕ್ಕಳು ಮರಿ ಎಲ್ಲ ನೋಡಿ ನನಗೆ ಕರುಣೆಯಿಂದ ಕೊಟ್ಟೆ ಅಷ್ಟೇ ಹೊರತು, ನನಗೆ ಅವರು ವಲಸೆ ಅವರು ಈ ಥರ ನಾನು ಅವ್ರನ್ನ ಇದು ಮಾಡಬೇಕು, ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾನು ಮಾಮೂಲಿ ಒಬ್ಬ ರೈತ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾನೀಗ ನೋಡಿ ಕೋಳಿ ಫಾರಮ್ನ ನಾನು ಮಾಡ್ತಾಯಿದ್ದೀನಿ, ನಾಟಿ ಕೋಳಿಗೆ ಸಾಕಾಣಿಕೆಗೆ ಅಂತ ಹೇಳ್ಬಿಟ್ಟು, ಕೋಳಿ ಫಾರಮ್ಗೆ ಅಂತ ಹೇಳ್ಬಿಟ್ಟು ಈ ಜಾಗ ಎಲ್ಲ ಕ್ಲೀನ್ ಮಾಡಿಸ್ದೆ ನಾನು ರೀಸೆಂಟಾಗಿ 3-4 ತಿಂಗಳ ಹಿಂದೆ. ಇವರು 2 ವರ್ಷದಿಂದ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಸರ್. 2 ವರ್ಷ ಹಿಂದೆಗಡೆ ಈ ಲ್ಯಾಂಡ್ ಮ್ಯಾಪಲ್ಲಿ ಚೆಕ್ ಮಾಡಿ ಸರ್ ಯಾವ ಥರ ಇತ್ತು ಅನ್ನೋದಕ್ಕೆ. ಎಷ್ಟು ತಿಂಗಳಿಂದ ಇದ್ದಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಒಂದು 3ರಿಂದ 4 ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಅಂದಾಜಿಗೆ ಹೇಳಿದ್ರೆ. ಅದಕ್ಕೆ ಮುಂಚೆ ಈ ಜಾಗ ಹೆಂಗಿತ್ತು ಅಂತ ನೀವು ಲೊಕೇಶನಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಮ್ಯಾಪಲ್ಲಿ ತೆಗೆದು, ಇದೆಲ್ಲ ಭೂಮಿ ನೋಡಿ, ಈಗ ಭೂಮಿ ಎಲ್ಲ ಕೆಳಗಡೆ ನಾವು ಕಸ್ತಿರೋವಂಥದ್ದು ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದು ನಾನು ಲಾನ್ ಮಾಡೋದಕ್ಕೆ ಅಂತ ಮಾಡಿಸಿದ್ದೀರಾ ಅಂತ? ಹೌದು, ಸಮ ಮಾಡ್ತೀನಿ. ಎರಡನೇ ವಿಚಾರ, ಒಂದು ಬಾಂಗ್ಲಾದವ್ರ ವಿಚಾರ ಮೊದಲನೇದು. ಎರಡನೇ ವಿಚಾರ, ಇಲ್ಲಿ ಸಿಲಿಂಡರ್ದು ರೀಫಿಲ್ಲಿಂಗ್ ಮಾಡ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ, ಗ್ಯಾಸ್ ವಾಸನೆ ನಿಮಗೂ ಬರ್ತಿದೆ, ನನಗೂ ಬರ್ತಿದೆ, ಹೌದಾ ಇಲ್ವಾ? ಸರ್, ಗ್ಯಾಸ್ ವಾಸನೆ ಅಲ್ಲ ಸರ್, ಅದು ಇದ್ರ ಒಳಗಡೆ ಸಿಲಿಂಡ್ರ್ ಇವರು ಈ ಪೇಂಟ್ ಮಾಡಿ ಕೊಡೋವಂಥದ್ದು ಇರೋದ್ರಿಂದ ವಾಲ್ ಬಿಚ್ಚಿದಾಗ ಅದ್ರಲ್ಲಿ ಸಣ್ಣ ಪುಟ್ಟ ಇರೋದು ಸ್ಮೆಲ್ ಬರ್ಬೋದು ಅಷ್ಟೇ ಹೊರತು ಗ್ಯಾಸ್ ಇರಲ್ಲ ಅದರಲ್ಲಿ. ಪರ್ಮಿಷನ್ ಇದೆಯಾ? ಸರ್, ಪರ್ಮಿಷನ್ ನನ್ನ ಹತ್ರನೂ ಇಲ್ಲ. ಇವ್ರಿಗೂ ನಾನು ಅದೇ ರೀತಿಯೇ ಟೆಂಪರವರಿನೇ ಕೊಟ್ಬಿಡಿರೋಂಥದ್ದು. ಇದನ್ನು ನಾನು ಟೋಟಲಾಗಿ ಸ್ಟಾಪ್ ಮಾಡ್ತೀನಿ. ನಮ್ಮ ಗಮನ ಎರಡು ವಿಚಾರ ಫಯಾಜ್ ಅವರೇ, 2 ವಿಚಾರ. ಒಂದು, ಜೀವಕ್ಕೆ ತೊಂದರೆ ಆಗೋಂಥದ್ದು ಗ್ಯಾಸಲ್ಲಿ ಇಟ್ಟಿದ್ದೀರಾ. ಇನ್ನೊಂದು, ದೇಶದ ಭದ್ರತೆ ವಿಚಾರದಲ್ಲಿ ನೀವು ಲೂಪ್ ಹೋಲ್ ಮಾಡಿಕೊಟ್ಟಿದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ವಾ? ಈಗ ನಾನು ನಿಮ್ಮ ಹತ್ರ ಮಾತಾಡಿದ್ಮೇಲೆ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ವಾ? ದೇಶಕ್ಕೆ ಭದ್ರತೆಗೆ ಸಮಸ್ಯೆ ಆಗುವಂಥ ಕೆಲಸವನ್ನು ನಾನು ಒಂದು ಅನ್ಎಜುಕೇಟೆಡ್ ಆದ್ದರಿಂದ ನನಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋದಕ್ಕೆ ನಾನು ತಪ್ಪಾಗಿದೆ, ನಾನು ಇದಕ್ಕೆ ಸರಿಪಡಿಸ್ಕೋತೀನಿ.
ಈಗ ಸರಿಪಡಿಸೋದು ಅಂದರೆ ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಅವ್ರು ಹೇಳ್ದಂಗೆ 25,000 ರೂಪಾಯಿ ತಲೆ ಕೊಟ್ಟು ಬಂದಿದ್ದಾರೆ. ಆ ಮನೇಲಿರೋರು 1 ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದಾರೆ. ಏನಕ್ಕೆ? ಜೀವನ ನಡೆಸಬೇಕು ಅಂತ ಹೇಳ್ತಾರೆ. 1 ಲಕ್ಷ ರೂಪಾಯಿ ಎಲ್ಲಿ ಕೊಟ್ಟು ಬಂದಿರ, ತಿಂಗಳಿಗೆ ಇಲ್ಲಿ 4,000 ರೂಪಾಯಿ ಬಾಡಿಗೆ ಅಂತ ಹೇಳ್ತಿದ್ದಾರೆ. ಈ 4,000 ರೂಪಾಯಿಗೋಸ್ಕರ ಆಸೆ ಬಿದ್ದು ಕೊಟ್ರ ಅಥವಾ ಗೊತ್ತಿಲ್ಲದೆ ಕೊಟ್ರ? 10,000 ಯಾವುದೂ ಕೊಟ್ಟಿಲ್ಲ ಸರ್. ನಾನು ಅದ್ರಾಗ ಕೊಟ್ಟಿರೋದು 20,000 ಅಡ್ವಾನ್ಸು. ಪೂರ್ತಿ ಖಾಲಿ ಜಾಗ ನಂದು ಕೊಟ್ಟಿದ್ದು. ಖಾಲಿ ಜಾಗಕ್ಕೆ 10,000 ನನಗೆ ಬಾಡಿಗೆ ಕೊಡ್ತಾರಂತೆ. ಯಾರು ಕೊಡ್ತಿದ್ದಾರೆ? 10,000 ನನಗೆ ಐಶಾ ಅನ್ನೋರು ಕೊಡ್ತಾ ಇರೋದು. ಐಶಾ ಯಾರು? ಐಶಾ ಅನ್ನೋರು ಈ ಜಾಗಕ್ಕೆ ನನಗೆ ಬಾಡಿಗೆಗೆ ತಗೊಂಡಿದ್ದವರೇ ಅವರು. ಈಗ ಐಶಾ ಅವರು ಬಾಡಿಗೆ ತಗೊಂಡು ಇಲ್ಲಿಗೆ 10,000 ಬಾಡಿಗೆ ಕೊಡ್ತಾ ಇರೋದು ಪೂರ್ತಿ ಜಾಗಕ್ಕೆ. ಅವರು ಅವ್ರವ್ರ ಹತ್ರ ಏನೇನು ವಸೂಲಿ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಗಮನ ಇಲ್ಕಿಲ್ಲ. ನನಗೆ ಗೊತ್ತಿರೋದಷ್ಟು ನಾನು ಜಾಗಕ್ಕೆ ಕೊಟ್ಟಿರೋದಕ್ಕೆ ನನಗೆ ಖಾಲಿ ಜಾಗಕ್ಕೆ 10,000 ಬಾಡಿಗೆ, 20,000 ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಟೆಂಪರ್ವರಿಗೆ ಅನ್ನೋದಕ್ಕೆ ನಾನು ಕೊಟ್ಟಿರೋದು. ಪರ್ಮನೆಂಟ್ ಅನ್ನೋದಕ್ಕಾದರೆ ನಾನು ಕೊಡೋ ಚಾನ್ಸಸ್ಸೇ ಇಲ್ಲ, ನಾನು ಕೊಡೋ ಅಂಥ ಇದೇ ಬರಲ್ಲ. ಈಗ ಆಯಿಷಾ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಸರ್ ನನಗೆ 2 ರಿಂದ 3 ತಿಂಗಳು ಅಷ್ಟೇ ನನಗೆ ಗೊತ್ತಿರೋದು. ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಿಮಗೆ ಅಲ್ಲ, ಮತ್ತು ಆಯಿಷಾನ್ ಪರಿಚಯ ಮಾಡಿಕೊಟ್ಟಿದ್ದಾರೆ ನನ್ನ ಕಸಿನ್ ಬ್ರದರ್ ಒಬ್ಬರು. ಅವ್ರಿಗೆ ಪರಿಚಯ ಎಷ್ಟು ವರ್ಷದಿಂದ ಇದ್ದಾರೆ ಅಂತ? ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ವಿಚಾರಿಸ್ಬೇಕು. ನಾನು ಅವ್ರ ಗಮನದಲ್ಲಿ ತಂದಿದ್ದಕ್ಕೆ, ನನ್ನ ಪರಿಚಯದವರು ಹೊಂದಿದ್ದಕ್ಕೆ ಆಯ್ತಪ್ಪ ನಾನು ಒಂದು 6 ತಿಂಗಳಿಗೆ ಅಂತ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಇಲ್ಲಿಗೆ ಒಂದು ಅಂಶ ಒಪ್ಕೊಳ್ತಾ ಇರೋಂಥದ್ದು, ಫಯಾಜ್ ಅವರು ಈ ಜಾಗದ ಮಾಲೀಕರು ಅಂತ ಹೇಳ್ಕೊಂಡಿದ್ದಾರೆ. ಆಯಿಷಾ ಅನ್ನೋ ಒಂದು ಮಹಿಳೆಗೆ 20,000 ರೂಪಾಯಿಗೆ ನಾನು ಈ ಜಾಗವನ್ನು ಬಾಡಿಗೆ ಕೊಟ್ಟಿದ್ದೆ. ಆದರೆ ಅಕ್ರಮವಾಗಿ ಇಷ್ಟು ಜನ ಬಂದಿರೋವಂಥದ್ದು ಗೊತ್ತಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಇರೋದ್ರಿಂದ ಪೊಲೀಸರ ಗಮನಕ್ಕೆ ತರ್ತೇನೆ ಅಂತ ಹೇಳ್ತಿದ್ದಾರೆ ಹೊರತು ಅವರ ತಪ್ಪನ್ನು ಒಪ್ಕೊಂಡು ಈ ಸದ್ಯದ ಮಟ್ಟಿಗೆ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಸೇಫ್ಟಿ ಆಫ್ ದ ನೇಷನ್ ಅಂತ ಬಂದಾಗ, ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ ಬಂದಾಗ ಯಾವ ಕ್ರಮವನ್ನು ಸರ್ಕಾರ ವಹಿಸಿದೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಯಾವ ನಿಯಮವನ್ನು ನಮ್ಮ ಇಂಟೆಲಿಜೆನ್ಸ್ ಪೊಲೀಸರು ವಹಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಇಲ್ಲಿ ವಲಸಿಗರು ಬಂದಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಯಾವಾಗ ಈ ರೀತಿ ನುಸುಳುಕೋರರು ಬರ್ತಾರೆ, ಯಾವ ಜಾಗದಲ್ಲಿ ಯಾವ ಲೂಪ್ ಹೋಲ್ ಕಾದಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲದಿರೋದ್ರಿಂದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಖಂಡಿತವಾಗಿಯೂ ಇದನ್ನು ನೋಡುವಂಥ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.